ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಇಂದು ನಳಂದ ಪಬ್ಲಿಕ್ ಶಾಲೆ ಪುನರಾರಂಭಗೊಂಡಿದ್ದು ಮಕ್ಕಳನ್ನ ಉತ್ಸಾಹದಿಂದ ಶಿಕ್ಷಕರು ಸ್ವಾಗತಿಸಿದರು. 2 ತಿಂಗಳ ಬೇಸಿಗೆ ರಜೆಯ ನಂತರ ಇಂದಿನಿಂದ ತುಮಕೂರು ನಗರದ ರಾಘವೇಂದ್ರ ನಗರದ ಪ್ರತಿಷ್ಠಿತ ನಳಂದ ಪಬ್ಲಿಕ್ ಶಾಲೆ ಪುನರಾರಂಭಗೊಂಡಿದ್ದು ಶಿಕ್ಷಕರು ಮಕ್ಕಳನ್ನ ಸಂಭ್ರಮದಿಂದ ಸ್ವಾಗತಿಸಿದರು. ಹೊಸ ಶೈಕ್ಷಣಿಕ ವರ್ಷದ ಆರಂಭದೊಂದಿಗೆ ಶಾಲೆ ಹಬ್ಬದ ವಾತಾವರಣದಲ್ಲಿ ಸಜ್ಜಾಗಿತ್ತು. ತಳಿರು ತೋರಣಗಳಿಂದ ಶಾಲೆಯನ್ನ ಸಿಂಗರಿಸಿ ಶಾಲಾ ಆವರಣದಲ್ಲಿ ಬಿಡಿಸಲಾಗಿದ್ದ ರಂಗೋಲಿ, ವೆಲ್ಕಮ್ ಬೋರ್ಡ್ ಹಾಗೂ ಮಸ್ಕಟ್ ಗೊಂಬೆಗಳು ಮಕ್ಕಳನ್ನ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಮಕ್ಕಳು ಸಹ ಹೊಸ ಹುರುಪಿನಿಂದ ಶಾಲೆ ಪ್ರವೇಶಿಸಿ ಮಸ್ಕಟ್ ಗೊಂಬೆಗಳೊಂದಿಗೆ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಶಾಲೆಯ ಮೊದಲ ದಿನ ಬಣ್ಣ ಬಣ್ಣದ ಬಟ್ಟೆಯಲ್ಲಿ ಪುಟ್ಟ ಮಕ್ಕಳು ಓಡಾಟದ ಕಲರವ ಶಾಲೆ ಪೂರ್ತಿ ಆವರಿಸಿದ್ದು ಪೋಷಕರು ಮಕ್ಕಳನ್ನ ಶಾಲೆಯ ಒಳಗೆ ಬಿಟ್ಟು ಅವರ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು. ಮಕ್ಕಳಿಗೆ ಶಾಲೆ ಶುರುವಾಯ್ತಲ್ಲ ಎಂಬ ಬೇಸರವಾಗದ ಹಾಗೆ ಶಾಲೆಯ ಆಡಳಿತ ಮಂಡಳಿ ವರ್ಣರಂಜಿತವಾಗಿ ವೆಲ್ಕಮ್ ಬೋರ್ಡ್ಗಳು ಹಾಗೂ ಮಸ್ಕಟ್ ಗೊಂಬೆಗಳ ಡ್ಯಾನ್ಸ್ನಿಂದ ಸ್ವಾಗತಿಸಿ ಮಕ್ಕಳಲ್ಲಿ ಮೊದಲ ದಿನವೇ ಹೆಚ್ಚು ಉತ್ಸಾಹ ತುಂಬುವಲ್ಲಿ ಯಶಸ್ವಿಯಾಯಿತು. ಅಪಘಾತಕ್ಕೊಳಗಾದ ವ್ಯಕ್ತಿಯನ್ನ ತಮ್ಮ ವಾಹನದಲ್ಲೇ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದ ಗ್ರಾಮಾಂತರ ಶಾಸಕ ಸುರೇಶ್ ಅವರು ಮುಂದೆ ನಿಂತು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಎಷ್ಟು ಹೊರಟು ಸ್ವಭಾವದವರೋ ಅಷ್ಟೇ ಮಾನವೀಯತೆ ಮೌಲ್ಯಯುಳ್ಳವರು ಎಂದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ಬಾಣಾವರದ ಆಫೀಸ್ ಕಡೆ ಶಾಸಕರು ಪ್ರಯಾಣ ಬೆಳೆಸುತ್ತಿದ್ದಾಗ ಗೂಳೂರು ಸಮೀಪವಿರುವ ಶೂಲದ ಹನುಮಂತರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ ಮಾವಿನಕಾಯಿ ತುಂಬಿಕೊಂಡು ಬರುತ್ತಿದ್ದ ಲಾರಿಗೆ ಬೈಕ್ ಸವಾರ ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದೆ. ಬೈಕ್ ಸವಾರ ನರಸಿಂಹರಾಜು ತುಮಕೂರು ಗ್ರಾಮಾಂತರದ ದೊಡ್ಡ ಸಾರಂಗಿ ಗ್ರಾಮದವರಾಗಿದ್ದು ಗಾರೆ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂತಿರುಗುವಾಗ ಘಟನೆ ಸಂಭವಿಸಿದೆ. ಅಪಘಾತಕ್ಕೊಳಗಾಗಿ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಗಾಯಾಳುವನ್ನ ಗಮನಿಸಿದ ಶಾಸಕ ಸುರೇಶ್ ಗೌಡ ಅವರು ಕೂಡಲೇ ತನ್ನ ಕಾರಿನಲ್ಲೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಮುಂದೆ ನಿಂತು ಚಿಕಿತ್ಸೆ ಕೊಡಿಸಿ ನೆರವಾಗಿದ್ದಾರೆ. ಗ್ರಾಮಾಂತರ ಶಾಸಕರ ಸಮಯ ಪ್ರಜ್ಞೆಯಿಂದ ಬಡವನ ಜೀವ ಉಳಿದಿದೆ. ರಾಜಕೀಯದಲ್ಲಿ ಬಿಸಿ ಬಿಸಿಯಾಗಿರುವ ಬಿ ಸುರೇಶ್ ಗೌಡ ಅವರ ಮಾನವೀಯತೆಯ ಕೆಲಸಕ್ಕೆ ಕ್ಷೇತ್ರದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಯಿತು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ವಿರುದ್ಧದ ಹೋರಾಟದ ಕಿಚ್ಚು. ಅಂತಿಮ ಹಂತದ ಹೋರಾಟದ ರೂಪುರೇಷೆಗೆ ವಿವಿಧ ಮಠದ ಸ್ವಾಮೀಜಿಗಳು, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಮಹತ್ವದ ಸಭೆ ನಡೆಸಿದ್ರು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ 1 ವರ್ಷದಿಂದ ಹೋರಾಟ ನಡೆದಿದ್ದು ಕೆನಾಲ್ ಯೋಜನೆ ಸ್ಥಗಿತವಾಗಿತ್ತು. ಆದರೆ ಕೆಲ ದಿನದ ಹಿಂದೆ ಮತ್ತೆ ಬಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕೆನಾಲ್ ಕಾಮಗಾರಿ ಆರಂಭವಾಗಿದ್ದು ಹಲವು ರೈತ ಸಂಘಟನೆಗಳು ಹಾಗೂ ಬಿಜೆಪಿ ಮುಖಂಡರು ಕಾಮಗಾರಿ ಸ್ಥಳಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಕಾಮಗಾರಿ ನಿಲ್ಲಿಸುವಂತೆ ಒತ್ತಾಯ ಮಾಡಿದ್ರು. ಆ ಹೋರಾಟದ ಕಿಚ್ಚು ಇಂದಿಗೂ ಹೆಚ್ಚುತ್ತಲೇ ಇದೆ. ಕೆನಾಲ್ ಅಂತಿಮ ಹಂತದ ಹೋರಾಟದ ರೂಪುರೇಷೆಗಾಗಿ ವಿವಿಧ ಮಠದ ಸ್ವಾಮೀಜಿಗಳು, ಶಾಸಕರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ತುಮಕೂರು ನಗರದ ಜಯದೇವ ಮುರುಘರಾಜೇಂದ್ರ ಸಭಾಭವನದಲ್ಲಿ ಮಹತ್ವದ ಸಭೆ ನಡೆಸಿ ಚರ್ಚೆ ನಡೆಸಿದ್ರು. ಸಭೆಯಲ್ಲಿ ಚರ್ಚಿಸಿದ ಸ್ವಾಮೀಜಿಗಳು, ಶಾಸಕರು, ಮುಖಂಡರು ಕಾಮಗಾರಿ ನಿಲ್ಲಿಸುವ ನಿಟ್ಟಿನಲ್ಲಿ ಹೋರಾಟಕ್ಕೆ ಸಾರ್ವಜನಿಕರು, ರೈತಪರ ಸಂಘಟನೆಗಳು ಭಾಗವಹಿಸುವಂತೆ ಕರೆ ನೀಡಿದ್ರು. ಸಭೆಯಲ್ಲಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ಮುಖಂಡರಾದ ದಿಲೀಪ್ ಕುಮಾರ್ ಭಾಗಿಯಾಗಿದ್ರು. ಕಾನೂನು ಚೌಕಟ್ಟಿನಲ್ಲಿ ಹೋಗಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ಯಾವ ರೀತಿ ಬರಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಡಿಸಿಷನ್ ತಗೋಬೇಕು. ತಗೊಂಡಿಂದ ಏನು ಸೂತ್ರವಾಗಿ ಒಂದು ಕೇಸ್ ಹಾಕಿ ಏನು ಮಾಡಬೇಕು ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಬಿಟ್ಟು ಏನು 25 KMC ಅದು ಮಾಡ್ಕೊಂಡು ಸೇರಿ 25 KMC ನಮ್ಮ ಜಿಲ್ಲೆಗೆ ಬರುವಂಥ 19 KMC ಏನಿದೆ ಅದು ನಮ್ಮ ಬಿಟ್ಟು ಆಚೆ ಹೋಗ್ಬಾರ್ದು. ಉಳಿದವರು ಸೇರಿ ಉಳಿದವರು ಕೂಡ ನಮ್ಮ ಒಂದು ಜಿಲ್ಲೆನಲ್ಲಿರುವಂಥದ್ದು ಎಕ್ಸೆಪ್ಟ್ ಪಾವಗಡ 11 ವಿಧಾನಸಭಾ ಕ್ಷೇತ್ರ 10 ತಾಲೂಕಿನಲ್ಲಿ ನಾವು 10 ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರಕ್ಕೂ ಕೂಡ ಹೇಮಾವತಿಯನ್ನು ಉಪಯೋಗಿಸ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ತುರುವೇಕೆರೆ, ಗುಬ್ಬಿ, ತುಮಕೂರು ತಾಲೂಕು, ಕೋಡಿಗಲ್ಲು ಮೇಜರ್, ದಾಖಲೆ ಕಿತ್ತೂರು, ಚಿಕ್ಕನಾಯಕನಹಳ್ಳಿ ಮತ್ತು ಶ್ರೀರಂಗ ಕೂಡ ಒಟ್ಟಿಗೆ ಸೆಲೆಕ್ಟ್ ಅಂತ ನಾವು ಪಾವಗಡ ಬಂದ್ಬಿಟ್ರೆ ಎಲ್ಲರೂ ಕೂಡ ನಾವು ಸ್ವಲ್ಪ ಜಾಸ್ತಿ ಹೇಮಾವತಿ
ತಾಲೂಕಿನ ಕಡೆಯಾಗಿ ತುಮಕೂರು ಜಿಲ್ಲೆಗೆ ಸ್ವಾಮೀಜಿಯವರಿಗೆ ಹೇಳಿದ್ರು. ಆದ್ರಿಂದ ಆ ನೀರಿನ ಏನು 20 TMC ನಮ್ಮ ಜಿಲ್ಲೆಗೆ ನನಗೆ ಗೊತ್ತಿರಲಿ, ನಮ್ಮ ಜಿಲ್ಲೆಗೆ ಒಂದು 18 TMC ಇರಬೇಕು, 4 ಸೇರಿದ್ರೆ 25 TMC. ಆ ನೀರಿನ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಬಿಟ್ಟು ಆಚೆ ತಗೊಂಡವರಿಗೆ ಬಿಡಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ಕಾನೂನು ಹೋರಾಟ ಇರ್ಬೋದು ಮತ್ತು ಬಹಿರಂಗ ಹೋರಾಟ ಇರ್ಬೋದು ಎಲ್ಲರೂ ಕೂಡ ನಾವು ಸಿದ್ಧವಾಗಿರ್ಬೇಕು. ಅದಕ್ಕೆ ಅಲ್ಲೂ ಕೂಡ ಯಾಕಂದ್ರೆ ನಗರದಲ್ಲಿ ನಾವು ಯಾರು ಇರ್ಲಿ ಬಿಡ್ಲಿ ನೀರು ಬಿಡ್ತಾರೆ ಅಂತ ನಾವು ಸುಮ್ಮನೆ ನಮ್ಗೆ ಒಂದು TMC ಪ್ರತಿ ವರ್ಷ ನೀರು ಬಿಡ್ತಿದ್ದಾರೆ. ನಮ್ಗೆ ಯಾವತ್ತೂ ಕೂಡ ನೀರು ಅನ್ಯಾಯ ಆಗಿದೆ. ಆದಂತ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಜಿಲ್ಲೆಗೆ ಅನ್ಯಾಯ ಆಗೋ ರೀತಿಯಲ್ಲಿ ಯಾರು ಕೂಡ ತುಮಕೂರು ನಗರದ ಜನತೆಯೂ ಕೂಡ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ ಈ ಹೋರಾಟಕ್ಕೆ ನೀವು ಒಂದೇ ಸಲ್ಲಿಸಕ್ಕಾಗಲ್ಲ. ಅವರು ಪಟ್ಟಣ ಇಟ್ಕೊಂಡು ಮಾಡ್ತೀವಿ ತಗೊಂಡಂತ ಯಾವ ರೀತಿ ಕಾನೂನು ಕೂಡ ಕೈಗಾರಿಕೋದ್ರ ಬಗ್ಗೆ ಹೆಚ್ಚಿನಾಗಿ ಮುಂದಿನ ಭಾಗದಲ್ಲಿ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಒಂದು ಯಾವುದೇ ಒಂದು ಮೈಂಡ್ ನ ಅರ್ಥಾಯ್ತ ಮಾಡೋದನ್ನೆಲ್ಲರೂ ಕೂಡ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನಮ್ಮ ಮಾತುಕತೆ ಎಲ್ಲರೂ ಕೂಡ ಧನ್ಯವಾದ. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವ ರೈಲ್ವೆ ಕೆಳಸೇತುವೆ ದುರಸ್ತಿ ಕಾಮಗಾರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ರು. ಮಹಾನಗರ ಪಾಲಿಕೆ ವತಿಯಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತುಮಕೂರು ನಗರದ ಕುಣಿಗಲ್ ರಸ್ತೆಯ ಅಂಡರ್ ಪಾಸ್ ರಸ್ತೆ ದುರಸ್ತಿ ಚರಂಡಿ ವ್ಯವಸ್ಥೆ, ಫುಟ್ಪಾತ್ ಹಾಗೂ ತಡೆಗೋಡೆ ದುರಸ್ತಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿದ್ದು 1 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಜೆಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವೀಜಾ ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ 6 ವರ್ಷದ ಬಾಲಕಿಗೆ ಬೀದಿ ನಾಯಿ ಕಡಿದು ಸಾವನ್ನಪ್ಪಿರುವ ಘಟನೆ ಕುರಿತು ಶಾಸಕರ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಯಿತು. ನಾಯಿಯನ್ನ ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಷಡಕ್ಷರಿ ಸೂಚನೆ ನೀಡಿದರು. ತಿಪಟೂರು ಕಸಬಾ ಹೋಬಳಿ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಅಯ್ಯನಬಾವಿ ಗ್ರಾಮದಲ್ಲಿ 6 ವರ್ಷದ ಮಗುವನ್ನ ಬೀದಿ ನಾಯಿಗಳು ಮಾರಣಾಂತಿಕ ಹಲ್ಲೆ ನಡೆಸಿರುವ ಕುರಿತು ಇಂದು ತಿಪಟೂರು ನಗರಸಭೆಯಲ್ಲಿ ತಿಪಟೂರು ಶಾಸಕ ಷಡಕ್ಷರಿ, ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಮತ್ತು ಪಶುಪಾಲನಾ ಇಲಾಖೆ ಉಪ ನಿರ್ದೇಶಕರಾದ ನಂದೀಶ್, ತಾಲೂಕು ಪಂಚಾಯಿತಿ ಸಿಇಒ ಸುದರ್ಶನ್, ನಗರಸಭೆ ಆಯುಕ್ತರಾದ ವಿಶ್ವೇಶ್ವರಯ್ಯ ಭದ್ರಗಡೆ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಸೇರಿ ಇನ್ನು ಮುಂದೆ ಈ ತರ ಘಟನೆಗಳು ನಡೆಯದಂತೆ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದಾಗಿ ಮಾಹಿತಿ ನೀಡಿದ್ರು. ಈಗಾಗಲೇ ನಾಯಿಗಳನ್ನ ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಲು ಟೆಂಡರ್ ಕರೆದಿದ್ದು ವರ್ಕ್ ಆರ್ಡರ್ ಸಹ ನೀಡಲಾಗಿದೆ. ಒಂದು ನಾಯಿಗೆ 1600 ರೂಪಾಯಿಗಳನ್ನ ಫಿಕ್ಸ್ ಮಾಡಲಾಗಿದೆ. ನಾಯಿಗಳನ್ನ ಹಿಡಿದು ತಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ನಂತರ ಅಲ್ಲಿಗೆ ಬಿಡುವುದು. ಕಾನೂನು ನಿಯಮದಂತೆ ಈ ಕಾರ್ಯಕ್ರಮಕ್ಕೆ ನಾಯಿಗಳನ್ನ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಲು ಶೆಡ್ಗಳು ಅವಶ್ಯಕತೆ ಇದ್ದು ಎಂದಿನಿಂದಲೇ ಅಧಿಕಾರಿಗಳು ಉತ್ತಮ ವಾತಾವರಣ ಇರುವ ಜಾಗವನ್ನ ಹಿಂದೆ ಗುರುತಿಸಿ ನಾಳೆಯಿಂದ ಕಾರ್ಯನಿರ್ವಹಿಸಲಾಗುವುದು ಎಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಈಗ ನಮ್ಮ ಶಾಸಕರು ಹೇಳಿದಾಗೆ ನಮ್ಮ ನಗರಸಭೆಯಲ್ಲಿ ಆಲ್ರೆಡಿ ನಾವು ಇವಾಗ ಟೆಂಡರ್ ಪ್ರೊಸೆಸನ್ನು ಮಾಡ್ಕೊಂಡಿರೋದಂಥದ್ದು 15 ಲಕ್ಷಕ್ಕೆ. ಈಗಾಗಲೇ ಟೆಂಡರ್ ಕರೆದಿರುವಂಥದ್ದು ಟೆಂಡರ್ ಕೂಡ ಆಗಿದೆ. ಸೊ ಈಗ ನಾವು ಮಾಡಬೇಕಾಗಿರೋದು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ನ ಮಾಡಿಕೊಡ್ಬೇಕಾಗುತ್ತೆ ನಾವು. ಹಾಗಾಗಿ ಆ ಹಂತದಲ್ಲಿ ಇರುವಂಥದ್ದು ನಮ್ಮ ನಗರಸಭೆಯಲ್ಲಿ. ಅದಾದ ನಂತರ ನಾವೇನು ನಾಯಿಗಳನ್ನ ಹಿಡಿದು ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಅನ್ನೋದನ್ನು ಮಾಡಿಸಿ ಆ ನಂತರ ABC ಟ್ರೀಟ್ಮೆಂಟ್ಸ್ ಅಂತ ಟ್ರೀಟ್ಮೆಂಟ್ ಮಾಡಿ 3-4 ದಿನಗಳು ಇಟ್ಕೊಂಡು ಆ ನಂತರ ಅವನ್ನ ತಂದು ಬಿಡುವಂಥದ್ದು ನಮ್ಮ ನಗರಸಭೆಯಿಂದ ಆ ಒಂದು ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅದನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನಗರದ ನಾಗರಿಕರ ಗಮನಕ್ಕೆ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಗಮನಕ್ಕೆ ಏನು ಶ್ವಾನದಳ ಅತಿಯಾಗಿ ಇರೋದರಿಂದ ಅನಾಹುತಗಳು ಜಾಸ್ತಿ ಆಗ್ತಾಯಿದೆ. ಬಹುಶಃ ನೀವೆಲ್ಲ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಬಂದಿದ್ದನ್ನ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಒಂದು 6 ವರ್ಷದ ಮಗುಗೆ ನಾಯಿಗಳು ಸೇರ್ಕೊಂಡು ಕಚ್ಚಿ ಆ ಮಗು ಪ್ರಾಣ ಹಾನಿಯಾಯಿತು. ಸೊ ಅದನ್ನು ಸ್ಥಳಕ್ಕೆ ನಾನು ಸಹ ಹೋಗಿ ಅವ್ರಿಗೆ ಏನೇನು ಸಾಂತ್ವನ ಹೇಳಬೇಕು ಹೇಳಿ ಸರ್ಕಾರದಿಂದ ಮ್ಯಾಕ್ಸಿಮಮ್
ಹಣವನ್ನು ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿ ಬಂದಿದ್ದೀನಿ. ಅದನ್ನು ನಾವು ಮಾಡಿಕೊಡ್ತೀವಿ. ಸರ್ಕಾರದಿಂದ ನಮ್ಮ ನಿಯಮದ ಪ್ರಕಾರ ಏನೇನು ಕೊಡಬೇಕೋ ಅದನ್ನು ನಾವು ಮಾಡಿಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಪತ್ರಿಕಾ ಸಂದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡು ಅದ್ರ ಮುಖಾಂತರ ಸುಮಾರು ನಮಗಿರೋ ಮಾಹಿತಿ ಪ್ರಕಾರ ನಗರ ಪ್ರದೇಶಕ್ಕೆ ಅಪ್ರಾಕ್ಸಿಮೇಟ್ ಆಗಿ 1500ರಿಂದ 2000 ನಾಯಿಗಳು ಇದೆ. ಗ್ರಾಮೀಣ ಪ್ರದೇಶಕ್ಕೆ ಸುಮಾರು 6000ಕ್ಕೂ ಹೆಚ್ಚು ಪ್ರಾಣಿಗಳಿದ್ದಾವೆ. ಸೊ ಇದಕ್ಕೆ ಏನಾದರೂ ಕಾರ್ಯಕ್ರಮನ ಹಾಕ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಂತತಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅದಕ್ಕೇನು ಬೇಕೋ ನಮ್ಮ ಇಲಾಖೆಯಿಂದ ಕ್ರಮ ಕೈಗೊಂಡಿದ್ದೀವಿ. ಅದ್ರ ಜೊತೆಗೆ ಈಗ ಅವನ್ನೆಲ್ಲ ಏನು ಪ್ರೊಸೀಜರ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಒಂದು ನಿಯಮ ಇದೆ. ಅದಕ್ಕೋಸ್ಕರ ಮೂಲಭೂತ ಸೌಕರ್ಯ ಬೇಕಾಗಿತ್ತು. ಅದಕ್ಕೆ ಏನು ಬೇಕೋ ಒಂದು ಗೋಡನನ್ನು ಈಗ ಗುರುತಿಸಿದ್ವಿ. ಮತ್ತು ಅದನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕೋ ಸುಮಾರು 5 ದಿನ ಅಥವಾ 7 ದಿನವರೆಗೆ ಅವನ್ನ ಪಾಲನೆ ಪೋಷಣೆ ಮಾಡಿ ಯಾವ ಸ್ಥಳದಲ್ಲಿ ಅವನ್ನ ನಾವು ಬಂಧಿಸಿದ್ವೋ ಪುನಃ ಅದೆಲ್ಲ ಆದ ನಂತರ ಪ್ರೊಸೀಜರ್ ಮುಗಿದ ನಂತರ ಅದೇ ಸ್ಥಳಕ್ಕೆ ಬಿಡಬೇಕು ಅಂತಕ್ಕಂಥ ಒಂದು ಸರ್ಕಾರದ ಆದೇಶ ಇರೋದ್ರಿಂದ ಇವತ್ತು ಪತ್ರಿಕಾ ಸಂದರ್ಶನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆಟವಾಡಿಕೊಂಡಿದ್ದ 13 ವರ್ಷದ ಬಾಲಕ ಮನೆಗೆ ಎಳೆದಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವಿಗೀಡಾಗಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಮನೆಯವರ ನಿರ್ಲಕ್ಷ್ಯವೋ ಅಥವಾ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೋ ಆಟವಾಡಿಕೊಂಡಿದ್ದ ಮಗು ಮನೆಗೆ ಎಳೆದಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಏಕಾಏಕಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸುಮಾರು 13 ವರ್ಷದ ಅಚ್ಯುತ್ ಕುಮಾರ್ ಪ್ರಾಣ ಕಳೆದುಕೊಂಡ ದುರ್ದೈವಿ ಬಾಲಕನ ಸಾವಿನಿಂದ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ತಾಲೂಕಿನಲ್ಲಿ ವಿದ್ಯುತ್ ಅವಘಡಕ್ಕೆ ಈಗಾಗಲೇ 3 ಜನ ಬಲಿಯಾಗಿದ್ದು ಅದರಲ್ಲಿ 2 ಮಕ್ಕಳೇ ಆಗಿದ್ದಾರೆ. ಎಲ್ಲಾ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ. ಮಳೆ ಹೆಚ್ಚಾಗುತ್ತಿರುವ ಕಾರಣ ಸಾರ್ವಜನಿಕರು ಮನೆಗಳಿಗೆ ಹಾಕಿರುವ ಹಳೆಯ ತಂತಿ ಮತ್ತು ವೈರ್ಗಳನ್ನು ಬದಲಾಯಿಸಿಕೊಳ್ಳಲು ಅರಿವು ಮೂಡಿಸಬೇಕೆಂದು ಬೆಸ್ಕಾಂ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಸಮಾಧಾನ ಮಾಡೋಣ. ಭಾರತ ಮತ್ತು ಪಾಕಿಸ್ತಾನದ ಬಿಕ್ಕಟ್ಟಿನ ಬಳಿಕ ಜೈಪುರದಲ್ಲಿ ಮೈಸೂರು ಪಾಕ್ ಸೇರಿದಂತೆ ಕೊನೆಯಲ್ಲಿ ಪಾಕ್ ಎಂದು ಬರುವ ಸಿಹಿ ತಿನಿಸುಗಳಿಗೆ ಶ್ರೀ ಎಂದು ಸೇರಿಸಿ ಮರುನಾಮಕರಣ ಮಾಡಿರುವುದು ಹಲವರ ವಿರೋಧಕ್ಕೆ ಕಾರಣವಾಗಿದೆ. ಇದಕ್ಕೆ ಭಾರಿ ವಿರೋಧ ಕೇಳಿಬಂದಿದೆ. ಮೈಸೂರು ಪಾಕ್ನ ಹೆಸರು ಬದಲಾವಣೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಇದು ಕನ್ನಡಿಗರ ಹೆಮ್ಮೆ, ರಾಜಮನೆತನದ ಗೌರವ. ನಮ್ಮ ಪೂರ್ವಜರು ನೀಡಿದ ಈ ಆವಿಷ್ಕಾರಕ್ಕೆ ಬೇರೆ ಯಾವುದೇ ಹೆಸರಿಲ್ಲ ಎಂದು ರಾಜಮನೆತನದಲ್ಲಿ ಅಡುಗೆ ಮಾಡಿಕೊಂಡು ಬರುತ್ತಿದ್ದ ವಂಶಸ್ಥ ಎಸ್ ನಟರಾಜ್ ಹೇಳಿದ್ದಾರೆ. ಭಾರತದಲ್ಲಿ ಸಕ್ರಿಯ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದ್ದು 1,000 ಮೀರಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇತ್ತೀಚೆಗೆ 752 ಪ್ರಕರಣಗಳು ದೃಢಪಟ್ಟಿವೆ. ಈವರೆಗೂ ದೇಶದಾದ್ಯಂತ ಒಟ್ಟು 4,45,11,545 ಜನರು ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಕೇರಳ 430 ಕೋವಿಡ್ ಸಕ್ರಿಯ ಪ್ರಕರಣಗಳೊಂದಿಗೆ ಮುಂಚೂಣಿಯಲ್ಲಿದೆ. ನಂತರ ಸ್ಥಾನದಲ್ಲಿ ಮಹಾರಾಷ್ಟ್ರ, ದೆಹಲಿ ಮತ್ತು ಕರ್ನಾಟಕ ಇದೆ. ಇನ್ನು ರಾಜ್ಯದಲ್ಲೂ ಕೋವಿಡ್ ಪ್ರಕರಣಗಳು ಏರಿಕೆಯಾಗಿವೆ. केस आते हैं, कोविड के केस बढ़ते हैं. हम 3 चीजें उसमें ध्यान से देखते हैं. पहला कि कितना ट्रांसमिशन हो रहा है, कितनी तेजी से केस बढ़ रहे हैं. दूसरा कि क्या वो इम्यूनिटी को अवॉइड कर रहा है, जो पहले से हमारी नेचुरल इम्यूनिटी बनी है और जो वैक्सीन्स हमें लगी हैं उसके बावजूद भी वैक्सीन की इम्यूनिटी बहुत इवेड हो रही है. तीसरी जो सबसे ज़रूरी चीज़ है इन दोनों से भी ज़्यादा, वो ये है कि क्या जो हमारी सिवेरिटी अभी की इन्फेक्शंस की है क्या वो पहले से ज़्यादा है या जैसे ओमिक्रॉन की थी, जैसे चल रही थी उसी तरह से लो सिवेरिटी के केसेस हैं, जिसमें कि ज़्यादातर केस एसिम्टोमेटिक या जो माइल्ड सिम्टम्स के साथ होते हैं वह है कि नहीं. तो ये 3 चीज़ें हम देखते हैं उससे पहले के कहने के कि किसी चीज़ को वरी करने की ज़रूरत है. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.